ಒಬ್ಬ ನಟ, ಕೋಟಿ ಕೋಟಿ ಅಭಿಮಾನಿಗಳ ಹೃದಯದ ನಾಯಕ ಇಂದು ರಾಜಕೀಯದ ಅಂಗಳಕ್ಕೆ ಕಾಲಿಟ್ಟಿದ್ದಾನೆ. ಇದು ಕೇವಲ ವೃತ್ತಿ ಬದಲಾವಣೆ ಅಲ್ಲ, ಇದು ಒಂದು ಯುಗಾಂತರ. ವಿಜಯ್ ಅವರ ಈ ಪಯಣ ಧೈರ್ಯದ ನಿರ್ಧಾರವೇ ಅಥವಾ ವಿಧಿಯ ಕರೆಯೇ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇದೆ. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದರೆ ಇವರ ಜಾತಕದಲ್ಲಿ ಜನರನ್ನು ಸೆಳೆಯುವ ಅಪರೂಪದ ಶಕ್ತಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಜೋರಾಗಿ ಕೂಗದೆ ಮಾತನಾಡುವ ಶೈಲಿ, ಕಣ್ಣಲ್ಲಿ ಭಾವನೆ, ಮೌನದಲ್ಲೇ ಸಂದೇಶ ನೀಡುವ ಗುಣ ಇವು ನಾಯಕನ ಲಕ್ಷಣಗಳು. ಇವರು ನಟನಾಗಿ ಮಾತ್ರ ಅಲ್ಲ, ಜನರ ನೋವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯಾಗಿ ಜನಮನ ಗೆದ್ದಿದ್ದಾರೆ. ಸಿನಿಮಾ ವಿಷಯಕ್ಕೆ ಬಂದರೆ ವಿಜಯ್ ಮತ್ತೆ ಸಿನಿಮಾ ಮಾಡುವುದಿಲ್ಲವಾ ಎಂಬ ಪ್ರಶ್ನೆ ಸಹಜ. ಜಾತಕ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಸಿನಿಮಾ ಇವರ ಜೀವನದಿಂದ ಸಂಪೂರ್ಣವಾಗಿ ದೂರವಾಗುವುದಿಲ್ಲ, ಆದರೆ ಹಿಂದಿನಂತೆ ವರ್ಷಕ್ಕೆ ಹಲವಾರು ಚಿತ್ರಗಳ ಯುಗ ಮುಗಿದಿದೆ. ಮುಂದೆ ಅವರು ಆಯ್ದ ಸಂದೇಶಾತ್ಮಕ, ಸಮಾಜಕ್ಕೆ ಮಾತಾಡುವ ಚಿತ್ರಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಸಿನಿಮಾ ಇವರಿಗೆ ಕೇವಲ ಮನರಂಜನೆ ಅಲ್ಲ, ಅದು ಜನರ ಜೊತೆ ಮಾತನಾಡುವ ಒಂದು ಶಕ್ತಿಶಾಲಿ ಭಾಷೆ. ರಾಜಕೀಯದ ಜೊತೆಗೆ ಅಗತ್ಯವಿದ್ದಾಗ ಸಿನಿಮಾ ಕೂಡ ಇವರ ಅಸ್ತ್ರವಾಗುತ್ತದೆ. ಆದರೆ ಪ್ರತಿಯೊಂದು ಶಕ್ತಿಗೂ ಅದರದೇ ಅಪಾಯಗಳಿರುತ್ತವೆ. ವಿಜಯ್ ಅವರ ಜಾತಕದಲ್ಲಿರುವ ದೊಡ್ಡ ಎಚ್ಚರಿಕೆ ಎಂದರೆ ಮಾತು. ಉದ್ದೇಶ ಶುದ್ಧವಾಗಿದ್ದರೂ ಒಂದು ವಾಕ್ಯ ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು. ವಿಶೇಷವಾಗಿ 2026 ಮತ್ತು 2027 ರ ಅವಧಿ ಇವರಿಗೆ ಪರೀಕ್ಷೆಯ ಕಾಲ. ಈ ಸಮಯದಲ್ಲಿ ರಾಜಕೀಯ ವಿರೋಧ, ಮಾಧ್ಯಮ ಒತ್ತಡ, ಕಾನೂನು ಸಂಬಂಧಿತ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ. ಇದು ಕುಸಿದು ಹೋಗುವ ಕಾಲ ಅಲ್ಲ, ಆದರೆ ಸಹನೆ, ಶಾಂತತೆ ಮತ್ತು ತಂತ್ರದ ಅಗ್ನಿಪರೀಕ್ಷೆ. ತಕ್ಷಣದ ಪ್ರತಿಕ್ರಿಯೆ, ಭಾವನಾತ್ಮಕ ಹೇಳಿಕೆಗಳು ಈ ಕಾಲದಲ್ಲಿ ದೊಡ್ಡ ಅಪಾಯ ತರಬಹುದು. ಇನ್ನು ಎಲ್ಲರ ಮನಸ್ಸಿನ ದೊಡ್ಡ ಪ್ರಶ್ನೆ, ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗುತ್ತಾರಾ? ಜಾತಕದ ಪ್ರಕಾರ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವ ಯೋಗ ಸ್ಪಷ್ಟವಾಗಿ ಇದೆ. ಆದರೆ ಇದು ಒಂದು ರಾತ್ರಿಯಲ್ಲಿ ನಡೆಯುವ ಕಥೆ ಅಲ್ಲ. ಮೊದಲ ಚುನಾವಣೆ ಅವರ ಪಾಲಿಗೆ ಅಧಿಕಾರಕ್ಕಿಂತ ಹೆಚ್ಚು ಸಂದೇಶ ನೀಡುವ ವೇದಿಕೆ. ಭಾರೀ ಮತಶೇರ್, ಜನಬೆಂಬಲ ಮತ್ತು ಭವಿಷ್ಯದ ನಾಯಕ ಎಂಬ ಇಮೇಜ್ ಮೊದಲ ಹೆಜ್ಜೆಯ ಫಲ. ನಿಜವಾದ ಶಿಖರ, ನಿಜವಾದ ಅಧಿಕಾರದ ಅವಕಾಶ 2029 ರಿಂದ 2032 ರ ನಡುವೆ ಬರುವ ಸಾಧ್ಯತೆ ಹೆಚ್ಚು. ಅಂದರೆ ಇದು ಮ್ಯಾರಥಾನ್, ಸ್ಪ್ರಿಂಟ್ ಅಲ್ಲ. ಈ ಪಯಣದಲ್ಲಿ ವಿಜಯ್ ಅವರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವ ತಿಳುವಳಿಕೆ ಒಂದೇ: ಮೌನವೇ ಇವರ ಅತಿದೊಡ್ಡ ಶಕ್ತಿ. ಹೆಚ್ಚು ಮಾತು ಅಪಾಯ ತರುತ್ತದೆ, ಕಡಿಮೆ ಮಾತು ಗೌರವ ತರುತ್ತದೆ. ಎಲ್ಲರನ್ನೂ ನಂಬುವ ಸ್ವಭಾವ ಇವರಿಗೆ ನಷ್ಟ ತರಬಹುದು. ಸುತ್ತಲೂ ಸಲಹೆಗಾರರು ಹೆಚ್ಚಾಗುತ್ತಾರೆ, ಆದರೆ 1-2 ನಿಷ್ಠಾವಂತರು ಸಾಕು ಎಂಬ ಸತ್ಯವನ್ನು ಅವರು ಮರೆಯಬಾರದು. ಶಾಂತವಾಗಿ ತೂಕದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶೈಲಿಯೇ ಇವರನ್ನು ದೂರಕ್ಕೆ ಕರೆದೊಯ್ಯುತ್ತದೆ. ಜ್ಯೋತಿಷ್ಯ ಪರಿಹಾರಗಳ ವಿಷಯಕ್ಕೆ ಬಂದರೆ ದೊಡ್ಡ ಪೂಜೆ, ಹೋಮಗಳ ಅಗತ್ಯ ಇಲ್ಲ. ವಿಜಯ್ ಅವರ ಜಾತಕಕ್ಕೆ ಅತ್ಯಂತ ಶಕ್ತಿಶಾಲಿ ಪರಿಹಾರ ಎಂದರೆ ಶನಿವಾರ ಮೌನ ಮತ್ತು ಸೇವೆ. ವಾರಕ್ಕೆ ಒಂದು ದಿನ ಕನಿಷ್ಠ 1 ಗಂಟೆ ಮೌನವಾಗಿರುವುದು, ಅದೇ ದಿನ ಕಾರ್ಮಿಕರು, ವೃದ್ಧರು ಅಥವಾ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು. ಈ ಒಂದು ಅಭ್ಯಾಸವೇ ರಾಜಕೀಯ ಜೀವನದಲ್ಲಿನ ಬಹುತೇಕ ಅಪಾಯಗಳನ್ನು ಕಡಿಮೆ ಮಾಡುವ ಶಕ್ತಿ ಹೊಂದಿದೆ. ಕೊನೆಯಲ್ಲಿ ಅಭಿಮಾನಿಗಳಿಗೆ ಒಂದು ಮಾತು: ವಿಜಯ್ ಪರಿಪೂರ್ಣ ನಾಯಕನಲ್ಲಿರಬಹುದು, ಆದರೆ ಜನರ ನೋವಿಗೆ ಸ್ಪಂದಿಸುವ ಹೃದಯ ಇರುವ ನಾಯಕ. ಈ ಪಯಣ ಸುಲಭವಲ್ಲ, ಏರುಪೇರುಗಳು ಇರುತ್ತವೆ, ಪರೀಕ್ಷೆಗಳು ಇರುತ್ತವೆ. ಆದರೆ ನಿಷ್ಠಾವಂತ ಅಭಿಮಾನಿಗಳ ಬೆಂಬಲ ಮತ್ತು ಸರಿಯಾದ ತಂತ್ರ ಇದ್ದರೆ ಇದು ಕೇವಲ ರಾಜಕೀಯ ಪ್ರವೇಶವಲ್ಲ, ಇತಿಹಾಸವಾಗುವ ಒಂದು ಅಧ್ಯಾಯ. ವಿಜಯ್ ನಟನಾಗಿ ಮಾತ್ರ ಅಲ್ಲ, ನಾಯಕನಾಗಿ ಬರೆಯುತ್ತಿರುವ ಹೊಸ ಕತೆ ಇದು. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ. ವೇದ ಜ್ಯೋತಿಷ್ಯವನ್ನು ನಂಬಿದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಜ್ಯೋತಿಷ್ಯ ಮತ್ತು ರಾಜಕೀಯ ವಿಶ್ಲೇಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ. ಆಚಾರ್ಯ ಸತ್ಯನಾರಾಯಣ. ಧನ್ಯವಾದಗಳು.